ಕುಮಾರಸ್ವಾಮಿಗೆ ನನ್ನ ಕಂಡ್ರೆ ಭಯ. ಯಾಕೆಂದ್ರೆ ನಾನು ಮುಖ್ಯಮಂತ್ರಿ ಆಗಿದ್ರೆ ಜನತಾದಳ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಕುಮಾರಸ್ವಾಮಿಗೆ ಬಹಳ ಭಯ ಇದೆ ಅಂತ ಹೇಳಿದ್ರು. ನಾನು ಒಂದು ಮಾತು ಹೇಳಿದೆ ನೆನ್ನೆ, ನಿಮ್ಮಂತರ 1,00,000 ಜನ ಊಟ ಬಂದ್ರು ನನ್ನನ್ನ ಭಯ ಪಡಿಸಕ್ಕಂತೂ ಆಗಲ್ಲ. ನಾನು ಯಾರಿಗೆ ಭಯ ಬೀಳ್ತೀನಿ? ಆ ದೇವರಿಗೆ ಭಯ ಬೀಳ್ತೀನಿ. ನನ್ನನ್ನು ಬೆಳೆಸಿರ್ತಕ್ಕಂಥ ನಿಮ್ಮಂತ ತಂದೆ ತಾಯಂದರಿಗೆ ಭಯ ಬೀಳ್ತೀನಿ. ನಾನು ಯಾವ ರೀತಿ ನಡ್ಕೊಂಡಿದ್ದೇನೆ ನೀವು ನೋಡಿದ್ದೀರಿ ನನ್ನ ನಡವಳಿಕೆನ. ಈಗ ಪಕ್ಕದ ಕನಕಪುರದವರು ಪಾಪ ಓಡಾಡ್ತಾ ಇದ್ದಾರೆ, ಅಣ್ಣ ತಮ್ಮ ಇಬ್ಬರು. ಈಗ ನೆನ್ನೆನೂ ಹೇಳಿದ್ದಾರೆ ಮಾಧ್ಯಮದ ಸ್ನೇಹಿತರ ಮುಂದೆ, ಈಗಾಗಲೇ 20 ಬಾರಿ ಚನ್ನಪಟ್ಟಣಕ್ಕೆ ಬಂದಿದ್ದೇನೆ ಅಂತ ಹೇಳಿ. 20 ಬಾರಿ ಆಯ್ತಪ್ಪ. ಕುಮಾರಸ್ವಾಮಿ ಏನು ಮಾಡಲಿಲ್ಲ, ಚನ್ನಪಟ್ಟಣ ತಿರುಗಿ ನೋಡಲಿಲ್ಲ. ಈಗ ನಾನು ಚನ್ನಪಟ್ಟಣ ಉದ್ಧಾರ ಮಾಡಕ್ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಕಡೆ. ಊರಲ್ಲೆಲ್ಲ ಫ್ಲೆಕ್ಸ್ಗಳು ಹಾಕೊಂಡು ಏನ್ ನಡೀತಾ ಇದೆ ಇದೆಲ್ಲ ನೀವು ನೋಡ್ತಾ ಇದ್ರಿ. ನಿನ್ನೆ ದಿನ ತರಾತೂರಿನಲ್ಲಿ ಎಲ್ಲ ಭಾಗಕ್ಕೂ ಬಂದಿದ್ದಾರೆ. ಕೋಡಂಬಳ್ಳಿಲೂ ಒಂದು ಸ್ಕೂಲ್ ಓಪನ್ ಮಾಡಿ ಹೋಗವ್ರೆ. ಆ ಸ್ಕೂಲ್ ಕಟ್ಟಡಕ್ಕೆ, ಆ ಸ್ಕೂಲ್ ಕೆಲಸ ಮಾಡಲಿಕ್ಕೆ ಅನುಮತಿ ಕೊಡಿಸಿ ಕೆಲಸ ಶುರು ಮಾಡಿಸಿದ ಕುಮಾರಸ್ವಾಮಿ ಇಲ್ಲಿ ನಿಂತಿದ್ದೀನಿ. ಆ ಚಕ್ಕೆರೆದು ಚಕ್ಕಿ ಹೊಡೆದು ಇವೆಲ್ಲ ನನಗೆ ಬಂದು ಇನಾಗ್ರೇಷನ್ ಮಾಡಿ ಅಂತ ಪ್ರತಿನಿತ್ಯ ನಮ್ಮ ಕಾರ್ಯಕರ್ತರು ಹೇಳ್ತಾನೆ ಇರೋದು. ಆದ್ರೆ ನನಗೆ ಇಡೀ ರಾಜ್ಯದಲ್ಲಿ ಪಕ್ಷ ಕಟ್ಟೋದಕ್ಕೆ ಏಕಾಗಿ ನಾನು ಹೋರಾಟ. ದೇವೇಗೌಡರು ಆರೋಗ್ಯ ಚೆನ್ನಾಗಿದ್ದಾಗ ಅವ್ರ ಜವಾಬ್ದಾರಿ ತಗೊಂಡು ಈ ಪಕ್ಷ, ರೈತ ಪಕ್ಷ ಉಳಿಸ್ಕೊಂಡ್ ಬಂದಿದ್ದಾರೆ. ನಾನು ಏಕಾಗಿಯಾಗಿ ಇವತ್ತು ಈ ರಾಜ್ಯದಲ್ಲಿ ಪಕ್ಷ ಕಟ್ಟಬೇಕು. ಇಂಥ ಒಂದು ಪರಿಸ್ಥಿತಿಗಳಲ್ಲಿ ನಾನು ಚನ್ನಪಟ್ಟಣಕ್ಕೆ ಕೆಲಸಗಳು ಏನಾಗಬೇಕು ಅನ್ನೋದನ್ನ ನನ್ನ ಗಮನಿಗೆ ಬಂದಾಗ, ಮತ್ತು ನಾನು ಕೆಲವು ವಿಷಯಗಳನ್ನ ಹಳ್ಳಿಗಳಿಗೆ ಬಂದಾಗ ಗಮನಿಸ, ಪ್ರತಿನಿತ್ಯ ನಾನು ಹಳ್ಳಿಗೆ ಏನು ಬಂದಿಲ್ಲ.